ಓಂ ಶಾಂತಿ. ಮಿತ್ರರೇ, ಗೆಳೆಯರ, ಅಭಿಮಾನಿಗಳೇ, ವೀಕ್ಷಕರೇ, ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಯೋಗಿ ಜೀವನ ಸತ್ಯಕತೆ ಭಾಗ 24 ಈಗಾಗಲೇ ಪೂರ್ಣ ಆಗಿದೆ. ಇದು ಭಾಗ 25ನೇದು. ಆತ್ಮಹತ್ಯೆ ಮಾಡ್ಕೋಬಾರದು, ಮಹಾಪಾಪ. ಸಾಕಷ್ಟು ಮಂದಿಗೆ ಸಾಕಷ್ಟು ಸಮಸ್ಯೆಗಳಿರುತ್ತೆ, ಅವ್ರದ್ದೇ ಸಮಸ್ಯೆಗಳು. ಅದು ಸಾಲಗಳ ಬಾಧೆ ಇರ್ಬೋದು, ಅಥವಾ ಯಾರಾದರೂ ನಮ್ಮನ್ನು ಪ್ರೀತಿಸಿದವರು, ಅಂದರೆ ಈ ಮದುವೆ ಆಗೋದಕ್ಕೆ ಮುಂಚೆ ಕೆಲವರು ಒಬ್ರನ್ನೊಬ್ಬರು ಪ್ರೀತಿಸ್ತಾರೆ, ಹುಡುಗ ಹುಡುಗಿನ, ಹುಡುಗಿ ಹುಡುಗನ್ನ, ಈ ರೀತಿ. ಅದಷ್ಟೇ ಅಲ್ಲ, ಮದುವೆ ಆದಮೇಲೆ ಹೆಂಡತಿಯನ್ನು, ಮಕ್ಕಳನ್ನು ಪ್ರೀತಿಸ್ತಾರೆ. ಇದಷ್ಟೇ ಅಲ್ಲ, ಚಿಕ್ಕ ಹುಡುಗರಲ್ಲಿರುವಾಗ ಅಣ್ಣ, ತಮ್ಮ, ತಂಗಿ, ಅಕ್ಕ, ಅಪ್ಪ, ಅಮ್ಮ ಇತ್ಯಾದಿ ಇವ್ರನ್ನೆಲ್ಲ ನಾವು ಪ್ರೀತಿಸ್ತೀವಿ. ಆದರೆ ಇವರು ನಮಗೆ ಕೈ ಕೊಟ್ಬಿಟ್ರೆ, ಯಾವುದೋ ಒಂದು ತಗಾದೆ, ಗಲಾಟೆ, ಮನಸ್ತಾಪ, ವಿಚಾರಗಳಿಗೆ ಸಂಬಂಧಪಟ್ಟಂತೆ ಅವರು ನಮಗೆ ಕೈ ಕೊಟ್ಟರೆ, ಅಂದರೆ ನಮ್ಮಿಂದ ದೂರ ಆದರೆ, ಆಗ ಎಲ್ಲಿಲ್ಲದ ನೋವು ನಮ್ಮನ್ನು ಕಾಡುತ್ತೆ, ಬಾಧೆ ಕಾಡುತ್ತೆ. ಹಗಲು ರಾತ್ರಿ ನಿದ್ದೆ ಬರಲ್ಲ, ಅವ್ರದ್ದೇ ಆಲೋಚನೆ ಆಗುತ್ತೆ. ಇಂಥ ಸಮಯದಲ್ಲಿ ಕೆಲವರು ವಿಷ ಕುಡಿತಾರೆ, ಕೆಲವರು ನೇಣು ಹಾಕ್ಕೋತಾರೆ, ಕೆಲವರೆಲ್ಲ ಬಾವಿಯಲ್ಲಿ ಬಿದ್ದು, ನದಿಯಲ್ಲಿ ಬಿದ್ದು, ಸಮುದ್ರದಲ್ಲಿ ಬಿದ್ದು ಸಾಯ್ತಾರೆ, ಆತ್ಮಹತ್ಯೆ ಮಾಡ್ಕೋತಾರೆ. ಇಲ್ಲ ಯಾವುದೋ ಬಿಲ್ಡಿಂಗ್ ಮೇಲಿಂದ ಕೆಳಗಡೆ ಬಿದ್ದು ಆತ್ಮಹತ್ಯೆ ಮಾಡ್ಕೋತಾರೆ. ಇದೆಲ್ಲ ನಮ್ಗೆ ಗೊತ್ತಿರೋ ವಿಚಾರ. ಹಾಗೆ ಇನ್ನೂ ಕೆಲವರು ಏನು ಮಾಡ್ತಾರೆ, ಆತ್ಮಹತ್ಯೆ ಮಾಡ್ಕೊಳ್ಳಲ್ಲ. ಯಾರು ನಮ್ಮಿಂದ ದೂರ ಆಗಿದ್ದಾರೆ, ಯಾರು ನಮಗೆ ಸ್ವಲ್ಪ ಮನಸ್ಸಿಗೆ ಬೇಜಾರು ಮಾಡಿ ದೂರ ಆದರು, ಅವ್ರು ಯಾರೇ ಆಗಿರಲಿ, ಅಣ್ಣ, ತಮ್ಮ, ತಂಗಿ, ಚಿಕ್ಕಪ್ಪ, ಚಿಕ್ಕಮ್ಮ, ಅಪ್ಪ, ಅಮ್ಮ, ತಾತ, ಅಜ್ಜಿ, ಅಥವಾ ಪ್ರೀತಿಸಿದವರು ಯಾರಾದರೂ ಆಗಿರಲಿ, ಕೋಪ ಬಂದಾಗ, ಮನಸ್ಸಿಗೆ ತಡ್ಕೊಳಕ್ಕಾಗಲ್ಲ, ನೋವು ಬಂದಾಗ ಏನು ಮಾಡೋದು? ಅವ್ರನ್ನ ಕೊಲೆ ಮಾಡ್ತಾರೆ. ಚಾಕು, ಕತ್ತಿ, ಇನ್ನೇನೋ ತಗೊಂಡು ಅವ್ರನ್ನ ಕೊಲೆ ಮಾಡ್ತಾರೆ. ಅಥವಾ ಸುಪಾರಿ ಕೊಟ್ಟು, ಯಾರಿಗೋ ಹಣ ಕೊಟ್ಟು ಕೊಲೆ ಮಾಡಿಸ್ತಾರೆ. ಇದೆಲ್ಲ ನಿಮ್ಗೆ ಗೊತ್ತಿದೆ, ಎಲ್ಲ ಕಡೆ ನೀವು ನೋಡಿದ್ದೀರ, ಓದಿ ತಿಳ್ಕೊಂಡಿದ್ದೀರ, ಸೋಷಿಯಲ್ ಮೀಡಿಯಾಗಳಲ್ಲಿ ನೋಡಿ ತಿಳ್ಕೊಂಡಿದ್ದೀರ. ಇದು ಎಲ್ಲರೂ ಗೊತ್ತಿರೋ ಕ್ರೈಮ್ ವಿಚಾರ ಅಲ್ವಾ? ಇನ್ನು ಕೆಲವ್ರು ಏನು ಮಾಡ್ತಾರೆ, ಅಸಹಾಯಕರಾಗ್ತಾರೆ. ನಮಗೆ ಅನ್ಯಾಯ ಮಾಡಿರ್ತಾರೆ, ಬೇರೆಯವರು ನಮಗೆ ತೊಂದರೆ ಮಾಡಿರ್ತಾರೆ, ನಮಗೆ ಕಷ್ಟ ಕೊಟ್ಟಿರ್ತಾರೆ. ಆದರೆ ನಾವು ಅವ್ರಿಗೇನೂ ಮಾಡೋಕ್ಕಾಗಲ್ಲ, ಅಸಹಾಯಕರಾಗಿ ನಾವು ಕೂತಿರ್ತೀವಿ. ಯಾಕೆಂದರೆ ನಾವು ಅವರನ್ನು ಕೊಲೆ ಮಾಡೋ ತಾಕತ್ತು ನಮಗಿದ್ರು, ಅವ್ರನ್ನ ಕಚ ಅಂತ ಕತ್ತರಿಸಾಕೋ ತಾಕತ್ತಿದ್ರು, ತುಂಡು ತುಂಡು ಮಾಡೋ ತಾಕತ್ತಿದ್ರು ಕೂಡ ಸ್ವಲ್ಪ ತಾಳ್ಮೆ, ಆಲೋಚನಾ ಶಕ್ತಿ ಇರುತ್ತೆ. ನಾವೇನು ಮಾಡೋಕ್ಕಾಗಲ್ಲ ಅಂತ ನಾವು ಇರ್ತೀವಿ. ಆದರೆ ಏನೂ ಮಾಡೋಕ್ಕಾಗಲ್ಲ ಅಂದಾಗ ನಮಗೆ ಮನಸ್ಸಿಗೆ ಬೇಜಾರಾಗುತ್ತೆ. 4 ಜನ ಹತ್ರ ನಮ್ಮ ಮರ್ಯಾದೆ ಹೋಗ್ತಾ ಇರುತ್ತೆ. ಬೇರೆಯವ್ರು ನಮ್ಗೆ ಅನ್ಯಾಯ ಮಾಡಿರ್ತಾರೆ, ಇಲ್ಲ ನಮ್ಮನ್ನು ಸಾಲಗಳಲ್ಲಿ ಸಿಕ್ಕಾಕ್ಸಿರ್ತಾರೆ, ಇಲ್ಲ ನಮ್ಮ ಮರ್ಯಾದೆ ಹೋಗೋಂಥ ತೊಂದರೆ ಮಾಡಿರ್ತಾರೆ. ಆವಾಗ ನಾವೇನು ಮಾಡೋದು? ಅಸಹಾಯಕರಾಗ್ತೀವಿ. ಆಗ ನಾವು ಆತ್ಮಹತ್ಯೆನೂ ಮಾಡ್ಕೊಳ್ಳಲ್ಲ. ಈ ಕಡೆ ಎಣ್ಣೆ ಹೊಡೆದು ಆರಾಮ ಮಲ್ಕೊಳ್ಳೋಣ ಅಂದರೆ ಎಣ್ಣೆನೂ ಹೊಡಿಬಾರ್ದು ಅನ್ನೋ ಮನಸ್ಥಿತಿ ನಮಗಿರುತ್ತೆ. ಎಣ್ಣೆ ಹೊಡಿಬಾರ್ದು, ಲಾಸ್ಟ್ಗೆ ಅವ್ರನ್ನ ನಾವು ಕೊಲೆನೂ ಮಾಡಬಾರ್ದು. ಈ ರೀತಿಯೆಲ್ಲ ಮನಸ್ಥಿತಿ ಒಳ್ಳೆಯದಿರುತ್ತೆ. ಅವಾಗ ನಾವು ಏನೂ ಮಾಡೋಕ್ಕಾಗಲ್ಲ. ಆದರೂ ಮನಸ್ಸಿಗೆ ನೋವು ಅನ್ನೋದು ಹಾಗೆ ಉಳ್ಕೊಬಿಡುತ್ತೆ. ಅವಾಗ ಏನು ಮಾಡೋದು? ಕೆಲವರು ಆತ್ಮಹತ್ಯೆನ ಮಾಡ್ಕೋಬೇಕಂತ ಯೋಚನೆ ಮಾಡ್ತಾರೆ. ಹಾಗೆ ನನ್ನ ಜೀವನದಲ್ಲಿ ನಾನು ಬೆಂಗಳೂರಲ್ಲಿರುವಾಗ ಏನೋ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡಿಕೊಂಡು ಬರೋ 300-310 ರೂಪಾಯಿನಲ್ಲಿ ಜೀವನ ಮಾಡಿಕೊಂಡು, ಏನೋ ಟ್ಯೂಷನ್ ಮಾಡಿಕೊಂಡು, ಏನೋ ಹೋಟೆಲಲ್ಲಿ ಸ್ವಲ್ಪ ದೋಸೆ ಟ್ರಿಪ್ ಕೊಡೋದು, ಹೋಟೆಲ್ಗೆ ಎಲ್ಲಿಂದನೂ ನೀರು ತಂದು ಹಾಕೋದು, ಬಿಂದಿಗೆಗಳಲ್ಲಿ ಹೋಟೆಲ್ಗೆ ಸಪ್ಲೈ ಕೊಡೋದು, ಅವ್ರು ಕೊಟ್ಟ ಅಲ್ಪ ಸ್ವಲ್ಪ ದುಡ್ಡಲ್ಲಿ, ಫ್ಯಾಕ್ಟ್ರಿಯಲ್ಲಿ ಅಲ್ಲಿ ವರ್ಕ್ಶಾಪಲ್ಲಿ ದುಡ್ದು ಅಲ್ಪ ಸ್ವಲ್ಪ ದುಡ್ಡಲ್ಲಿ, ಹಾಗೆ ಅದೇ ಫ್ಯಾಕ್ಟ್ರಿಗೆ ವಾಚ್ಮ್ಯಾನ್ ಆಗಿದ್ದೆ, ಅದರಲ್ಲೂ ಬಂದಂಥ ಅಲ್ಪ ಸ್ವಲ್ಪ ದುಡ್ಡಲ್ಲಿ, ಅದೇ ಟ್ಯೂಷನ್ ಮಾಡ್ತಿದ್ದೆ, ಅದರಲ್ಲೂ ಬಂದ ಅಲ್ಪ ಸ್ವಲ್ಪ ದುಡ್ಡಲ್ಲಿ, ಎಲ್ಲೋ ನಮ್ಮ ಹಳ್ಳಿಯಲ್ಲಿರೋ ತಾಯಿಗೆ, ಅದು ಸಾಕು ತಾಯಿ, ನಮ್ಮ ತಂದೆ ಮೊದಲನೇ ಹೆಂಡ್ತಿ, ಆಯಮ್ಮನಿಗೆ ಒಂದು 100 ರೂಪಾಯಿ ಕಳಿಸ್ತಿದ್ದೆ. ನಮ್ಮ ತಂದೆನೂ ಇಲ್ಲ, ತಾಯಿನೂ ಇಲ್ಲ. ಆಯಮ್ಮ ಪಾಪ, ಆಯಮ್ಮನ ಜೀವನಕ್ಕೆ ಅಂತ 100 ರೂಪಾಯಿ ಕಳಿಸ್ತಿದ್ದೆ. ಲಾಸ್ಟ್ಗೆ ಯಾರೋ ನಮ್ಮ ಬಂಧು, ನಮ್ಮ ರಿಲೇಟಿವ್, ಆತನ ಮಕ್ಕಳು 4 ಜನ, ಅವರನ್ನೂ ಕರೆಸ್ಕೊಂಡು ನನ್ನ ಹತ್ರ 4 ಅಲ್ಲ 5 ಜನ, 2 ಹೆಣ್ಣು 3 ಗಂಡು, ಅವ್ರನ್ನೂ ಕರೆಸ್ಕೊಂಡು, ಜೊತೆಗೆ ಆಯಪ್ಪನ ಹೆಂಡತಿಯನ್ನು ಮೊದಲನೇ ಆಯಪ್ಪನಿಗೂ 1-2 ಹೆಂಡ್ತಿ, ಮೊದಲನೇ ಹೆಂಡ್ತಿನೂ ಕರೆಸ್ಕೊಂಡು ನಮ್ಮ ಮನೆಯಲ್ಲಿ ಇಟ್ಕೊಂಡೆ, ಸಿಟಿನಲ್ಲಿ.
ಏನಕ್ಕೆ? ಆ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಬೇಕು. ಹಳ್ಳಿಲಿದ್ದರೆ ಸರಿಯಾಗಿ ವಿದ್ಯಾಭ್ಯಾಸ ಬರಲ್ಲ. ನಾನಿಲ್ಲೆಲ್ಲೋ ಫ್ಯಾಕ್ಟ್ರಿಯಲ್ಲಿ ದುಡಿತಾ ಇದ್ದೀನಿ, ಆ ಮಕ್ಕಳು ಚೆನ್ನಾಗಿ ಓದಲಿ, ನಮ್ಮ ಮನೇಲಿ ಇಟ್ಕೊಳ್ಳೋಣ ಅಂತ ಅಷ್ಟೂ ಜನನ ಕರೆಸ್ಕೊಂಡೆ. ಆಯಮ್ಮನ್ನ ಅವರ ಮೊದಲನೇ ಹೆಂಡ್ತಿನೂ ಕರೆಸ್ಕೊಂಡೆ. ಕಾರಣ ಅಡುಗೆ ಮಾಡೋಕ್ಕೆ, ಯಾಕಂದ್ರೆ ಈ ಮಕ್ಕಳೆಲ್ಲ ಇರ್ತಾರಲ್ಲ. ಆತನೂ ಒಪ್ಕೊಂಡ. ಅಲ್ಪ ಸ್ವಲ್ಪ ಆತನಿಗೆ ಒಳ್ಳೆಯ ಆದಾಯ ಇದೆ, ಲಕ್ಷ ಲಕ್ಷ ಆದಾಯ ಇದೆ ತಿಂಗಳಿಗೆ. ಅಮ್ಮಮ್ಮ ಅಂದರೆ ನಮಗೆ ಒಂದು ತಿಂಗಳಿಗೆ ಒಂದು 500,000 ಕೊಟ್ಟರೆ ಸಾಕು. ಈ ಮಕ್ಕಳು ನಾವೆಲ್ಲ ಏನೋ ತಿನ್ಕೊಂಡು ಬದುಕ್ತೀವಿ. ಆ ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸ ಕೊಡ್ತೀನಿ. ಆಲ್ರೆಡಿ ನಾನು ಟ್ಯೂಷನ್ ಮಾಡ್ತಾಯಿದ್ದೀನಿ ಒಂದು 15-20 ಜನಕ್ಕೆ. ಈ ಮಕ್ಕಳನ್ನು ಕರೆಸ್ಕೊಳೋದು, ಅವ್ರಿಗೂ ವಿದ್ಯಾಭ್ಯಾಸ ಕೊಡೋಣ. ಈ ಥರ ಒಂದು ಆಲೋಚನೆ ನಮ್ಮದಾಯಿತು. ಜಗತ್ತಿನಲ್ಲೇ ಜ್ಞಾನದಾನಕ್ಕಿಂತ ಮಿಗಿಲಾದದ್ದು ಬೇರೆದಿಲ್ಲ. ಜ್ಞಾನದಾನನೇ ಶ್ರೇಷ್ಠ ಅಂತ ತಗೊಂಡೆ. ಆ ಮಕ್ಕಳು ಕರೆಸ್ಕೊಂಡು ಲಾಸ್ಟಿಗೆ ಆ ಮನುಷ್ಯ ಕೊಡ್ತೀನಿ ಅಂತೇಳಿ ಬರೀ 1 ತಿಂಗಳು 2 ತಿಂಗಳು ಕೊಟ್ಬಿಟ್ಟು ಆಮೇಲೆ ಕೈ ಕೊಟ್ಬಿಟ್ಟ, ಹಣ ಕೊಡಲಿಲ್ಲ. ಕೇಳಿದ್ರೆ ಈ ತಿಂಗಳಿಲ್ಲ, ಮುಂದಿನ ತಿಂಗಳು ನೋಡೋಣ, ಮುಂದಿನ ತಿಂಗಳಿಲ್ಲ, ಆಮೇಲೆ ನೋಡೋಣ, ಹಿಂಗೆ ಶುರು ಮಾಡಿಬಿಟ್ಟೆ. ಹಂಗೆ 1 ವರ್ಷ ಆಗೋಯ್ತು, ಸಾಲಗಾರನಾಗ್ಬಿಟ್ಟೆ ನಾನು. 1 ವರ್ಷ ಆಗೋಯ್ತು. ಇನ್ನೇನು ಎರಡನೇ ವರ್ಷ ಎಕ್ಸಾಮ್ ಆಗುತ್ತೆ ಮಕ್ಕಳಿಗೆ. ಆ ಟೈಮಲ್ಲಿ ಆತ ಅನೌನ್ಸ್ ಮಾಡ್ದ, ಮಕ್ಕಳನ್ನು ವಾಪಸ್ ಕರ್ಸ್ಕೊಬಿಡ್ತೀನಿ ನಿಮ್ಮ ಹತ್ರದಿಂದ ಅಂತ. ಯಾರೋ ಬೇರೆಯವ್ರು ಹೇಳಿದ್ರು ನನಗೆ. ಅಷ್ಟಕ್ಕೆ ನಾನು ಎಲ್ಲನ ಕರ್ಸ್ಕೊಳ್ಳಿ ಬಿಡು, ಪೀಡೆ ತೊಲಗ್ತೋ, ದರಿದ್ರ ತೊಡಗ್ತೋ, ನನ್ನ ಕಷ್ಟನೂ ಕಮ್ಮಿ ಆಯಿತು ಅಂತ ಯೋಚನೆ ಮಾಡಬೇಕಾಗಿತ್ತು ನಾನು. ಹಾಗೆ ಮಾಡಲಿಲ್ಲ. ಊರಲ್ಲಿ ನನ್ನ ಮರ್ಯಾದೆ ಹೋಗ್ಬಿಡುತ್ತೆ. ಯಾವ ರೀತಿ ಮರ್ಯಾದೆ ಆಗುತ್ತೆ? ನೋಡಪ್ಪ, ಈ ಮನುಷ್ಯ ಕರ್ಕೊಂಡೋದ ಹುಡುಗರನ್ನ ಓದಿಸ್ತೀನಿ ಅಂತ. ಲಾಸ್ಟಿಗೆ ಎಂಥದ್ದು ಎಲ್ಲ ಕಳಿಸ್ಬಿಟ್ಟ ವಾಪಸ್. 2 ದಿನ ಇಟ್ಕೊಂಡ, 2 ದಿನ ಇವ್ರ ಆಟಗಳು ಅಂತ ಅನ್ಕೊತಾರೆ ಜನ ಅಂದ್ಬಿಟ್ಟು ನನಗೇನೋ ಆಕಾಶ ಭೂಮಿ ಒಂದಾದಂಗೆ ಆಗಿ ಆತ್ಮಹತ್ಯೆ ಮಾಡ್ಕೊಬೇಡ ಅಂತ ಹೊರಟೇ ಬಿಟ್ಟೆ ಧರ್ಮಸ್ಥಳಕ್ಕೆ ಹೋಗಿ ಅಲ್ಲಿ 3 ದಿನ ಇದ್ದೆ, ಪ್ರಯತ್ನನೂ ಪಟ್ಟೆ. ಆಮೇಲೆ ಅಲ್ಲಿ ಆತ್ಮಹತ್ಯೆ ಮಾಡ್ಕೊಳಕ್ಕಾಗಿಲ್ಲ, ಯಾರೋ ಬಂದು ಅಲ್ಲಿ ಕಾಪಾಡಿದ್ರು. ಇದೆಲ್ಲ ಭಾಗ 1ರಲ್ಲಿದೆ. ಭಾಗ 1ರಲ್ಲಿ ಇದಿದೆ. ಹಾಗೆ ಭಾಗ 2 ಕೂಡ ಇದೆ. ಭಾಗ 2 ಕೂಡ ವಿಡಿಯೋ ಮಾಡಿದ್ದೀನಿ. ಇದು ಭಾಗ 3, ಯೋಗಿ ಜೀವನ ಸತ್ಯಕತೆ. ಯಾವುದೋ ಧರ್ಮಸ್ಥಳದ ಸ್ಟೋರಿನಲ್ಲಿ ಭಾಗ 23, 24 ಅವೆರಡೂ ನೋಡಿ. ಇದು 25ನೇದು ಅಂತ ಅಂದ್ಕೊತೀನಿ. 25ನೇದು ಇರಬೇಕಿದು ಅಂದ್ಕೊತೀನಿ. ಭಾಗ 23, 24 ನೋಡಿ, ಅದರಲ್ಲಿದೆ ಯೋಗಿ ಜೀವನ ಸತ್ಯಕತೆ ಆತ್ಮಹತ್ಯೆ ಅಂತ. ಅಲ್ಲಿ ಆತ್ಮಹತ್ಯೆ ಮಾಡ್ಕೊಳ್ಳೋಕ್ಕಾಗಿಲ್ಲ. ಯಾಕೆ? ನಾನೊಬ್ಬ ಆತ್ಮಹತ್ಯೆ ಮಾಡ್ಕೊಳಕ್ಕೆ ಹೋಗಿದ್ದೆ. ಯಾಕೆ ಅಂದರೆ 2 ಕಾರಣ. ಒಂದು, ನನ್ನ ಜೀವನದಲ್ಲಿ ಆಧ್ಯಾತ್ಮದಲ್ಲಿ ಏನೂ ಸಾಧಿಸ್ಲಿಲ್ವಲ್ಲ. ಇಷ್ಟು ವರ್ಷಗಳಾದರೂ ಒಬ್ಬ ಸೂಪರ್ಮ್ಯಾನ್ ಆಗಲಿಲ್ಲ, ಶಕ್ತಿಮಾನ್ ಆಗಲಿಲ್ಲ. ನಾನು ಚಿಕ್ಕ ಹುಡುಗದಿಂದ ಆಸೆ ಇದೆ, ದುಷ್ಟ ಶಿಕ್ಷಕನಾಗಿ ಶಿಷ್ಟ ರಕ್ಷಕನಾಗಬೇಕು ಅನ್ನೋದು ನನ್ನ ಗುರಿ. ಆಗಲಿಲ್ವಲ್ಲ ಅನ್ನೋ ಫೀಲಿಂಗ್ ಒಂದು. ಇವ್ರು ಯಾರೋ ನಮಗೆ ಕೇವಲವಾಗಿ ನೋಡ್ತಾರಲ್ಲ ಅನ್ನೋದು 2ನೇದು. ಅದಕ್ಕೆ ಆತ್ಮಹತ್ಯೆ ಮಾಡ್ಕೊಳ್ಳೋ. ಆದರೆ ಅಲ್ಲಿ ಆ ಭಗವಂತ ಆ ಭಗವಂತ ಶಿವನೇ ನನ್ನ ಕಾಪಾಡ್ದ, ಆತ್ಮಹತ್ಯೆ ಮಾಡ್ಕೊಳ್ಳೋಕೆ ಬಿಡಲಿಲ್ಲ. ಇನ್ನು ನಮ್ಮ ತಾಯಿ ಅಂದರೆ ನಮ್ಮ ತಂದೆ ಮೊದಲನೇ ಹೆಂಡ್ತಿ, ಅವ್ರ ತಂಗಿ, ಅವರಮ್ಮ, ಅವರೊಂದು ಮಾತು ಹೇಳಿದ್ರು ನನಗೆ, ಆತ್ಮಹತ್ಯೆ ಮಾತ್ರ ನೀನು ಎಲ್ಲಿ ಹೋಗಬೇಡಪ್ಪ, ಬೆಂಗಳೂರು ಬಿಟ್ಟು ನೇರವಾಗಿ ಹಳ್ಳಿಗೆ ಬಂದುಬಿಡು. ನಾವೇನೋ ನಾವು 3 ಜನ ಊಟ ಮಾಡ್ತೀವಲ್ಲ, ಅದರಲ್ಲೇ ಒಂದೊಂದು ತುತ್ತು ಸೈಡ್ಗೆ ಇಡ್ತೀವಿ, ಅದೇ ನಿನಗೆ ಆಹಾರ ಆಗುತ್ತೆ. ನೀನೇನೂ ಕೆಲಸ ಮಾಡಬೇಡ, ಮನೇಲಿ ಸುಮ್ಮನೆ ಓಡಾಡ್ಕೊಂಡಿರು ನಮ್ಮ ಕಣ್ಣು ಮುಂದೆ. ಅವ್ರಿಗೆ ಅನುಮಾನ ಬಂದುಬಿಟ್ಟಿದೆ, ಅದಕ್ಕೆ ಅವ್ರು ಹಂಗೆ ಹೇಳಿರ್ಬೇಕು ನಾನು ಆತ್ಮಹತ್ಯೆ ಮಾಡ್ಕೊಳ್ಬೋದು ಅಂತ. ಅವ್ರದ್ದು ನೆನಪಿಗೂ ಬಂತು. ಅದಕ್ಕೆ ಮುಂಚೆ ಬೇರೆಯವರು ಅಲ್ಲಿ ನನ್ನನ್ನು ಬಚಾವ್ ಮಾಡಿದ್ರು ಧರ್ಮಸ್ಥಳದಲ್ಲಿ. ಆತ್ಮಹತ್ಯೆ ಮಾಡ್ಕೊಳಕ್ಕೆ ಆಗಲಿಲ್ಲ. ಅಲ್ಲಿಂದ ಹಣನೂ ಇಲ್ಲ ವಾಪಸ್ ಬರೋಕ್ಕೆ, ದುಡ್ಡೂ ಇಲ್ಲ. ಆದರೂ ಹಾಸನಕ್ಕೆ ಬಂದೆ. ಹಾಸನದಲ್ಲಿ ನನ್ನ ಕೈಯಲ್ಲಿದ್ದ ವಾಚು ನಮ್ಮ ಚಿಕ್ಕಮ್ಮ ನನಗೆ ಗಿಫ್ಟಾಗಿ ಕೊಟ್ಟಿದ್ರು. ಅದನ್ನು ಅಡ ಇಟ್ಟಾದರೂ ವಾಪಸ್ ಬರೋಣ ಅಂದೆ. ನನ್ನ ಹತ್ರ ಬಸ್ ಚಾರ್ಜ್ ಇಲ್ಲ ಅಲ್ಲಿಂದ ಬರೋಕ್ಕೆ, ಹಾಸನದಿಂದ. ಅಡ ಇಡೋಕ್ಕೂ ಮನಸ್ಸಿಲ್ಲ. ಆದರೆ ಅಲ್ಲಿ ಕಳ್ಳ ನನಗೇನೆಲ್ಲ ವಂಚನೆ ಮಾಡಬೇಕು ಅದನ್ನು ಮಾಡಿ ವಾಚ್ ತಗೊಂಡೋದು. ಇದು ಯೋಗಿ ಜೀವನ ಸತ್ಯಕತೆ ಭಾಗ 24ರಲ್ಲಿ ನಾನು ನಿಮ್ಗೆ ಹೇಳಿದ್ದೀನಿ. ಭಾಗ 23, 24 ತಪ್ಪದೆ ನೋಡಿ, ಇದೆಲ್ಲ ವಿವರಿಸಿದ್ದೀನಿ. ಆಮೇಲೆ ಹಾಸನದಿಂದ ಚನ್ನಪಟ್ಟಣ ಇರಬೇಕದು, ಶಿವಾರಪಟ್ಟಣ ಚನ್ನಪಟ್ಟಣ, ಅಲ್ಲಿವರೆಗೂ ಬಂದೆ. ಚನ್ನಪಟ್ಟಣ ಯಾಕೆಂದರೆ ಹಾಸನದಲ್ಲಿ ಒಬ್ಬರು ನನಗೆ ಒಂಚೂರು ಸಹಾಯ ಮಾಡಿದ್ರು, ಎಳೆನೀರು ವ್ಯಾಪಾರ ಮಾಡೋರು. ಹಾಸನಾಂಬ ದೇವಸ್ಥಾನ ಮುಂದುಗಡೆ ತಾಲೂಕು ಆಫೀಸ್ ಪಕ್ಕದಲ್ಲಿ, ಅಲ್ಲಿ ಪಾರ್ಕ್ ಪಕ್ಕದಲ್ಲಿ ಒಂದು ಕಾಂಪೌಂಡು, ಅಲ್ಲೇ ಈ ಕಡೆ ಸ್ಟ್ರೈಟ್ ಆಪೋಸಿಟ್. ಅವ್ರು ಸಹಾಯ ಮಾಡೋದಕ್ಕೆ ಬಂದೆ. ಎಲ್ಲಿವರೆಗೂ? ಚನ್ನಪಟ್ಟಣವರೆಗೂ ಬಂದೆ. ಆಮೇಲೆ ಬಸ್ ಚಾರ್ಜ್ ಇಲ್ಲ. ಅಲ್ಲಿ ಜಾತ್ರೆ ನಡೀತಾಯಿತ್ತು. ಚನ್ನಪಟ್ಟಣ ಗೇಟು, ಟೋಲ್ ಗೇಟ್ ಅಂತೀವಿ, ಅಲ್ಲೆಲ್ಲ ಸುಂಕ ವಸೂಲು ಮಾಡ್ತಾರೆ. ಜಾತ್ರೆಗೆ ಒಳಗಡೆ ಬರ್ತಾರಲ್ಲ ಯಾರ್ಯಾರೋ
ದನಗಳು, ಕುರಿಗಳು, ಮೇಕೆಗಳು ಅಥವಾ ಇನ್ನೂ ಏನೇನೋ ಸೇಲ್ ಮಾಡ್ತಾರಲ್ಲಿ ಅವ್ರ ಹತ್ರ ಇವ್ರು ಸುಂಕ ವಸೂಲು ಮಾಡ್ತಾರೆ. ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕಿದ್ದಾರೆ ಯಾರೋ ಒಂದಿಬ್ಬರು. ನನ್ನ ಹತ್ರ ಬಸ್ ಚಾರ್ಜ್ ಇಲ್ಲ, ಅವ್ರನ್ನ ಕೇಳಿದೆ ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕಿದ್ದಾರೆ ಅವ್ರನ್ನ. ಅವ್ರು ಅಲ್ಲೇ ಪಕ್ಕದಲ್ಲಿ ಮನೆ ಭವನ, ಒಂದು ಸಮುದಾಯ ಭವನ, ಅಲ್ಲಿ ಕರ್ಕೊಂಡೋದ್ರು. ಕೂರಿಸ್ಕೊಂಡು ಕತೆ ಕೇಳಿದ್ರು ನನಗೆ. ನಾನು ಹೇಳಿದೆ ಹಿಂಗೆ ಆಗ್ಬಿಟ್ಟಿದೆ, ಬಸ್ ಚಾರ್ಜ್ ಕೊಡಿ, ನಾನು ಹೋಗಬೇಕು, ಊಟ ಇಲ್ಲ ಅಂದು. ಅವರು ಎಲ್ಪ್ ಮಾಡಲಿಲ್ಲ. ಇಲ್ಲ ಏನಿಲ್ಲ, ಆಮೇಲೆ ನೋಡೋಣ ಇರಿ, ಆಮೇಲೆ ಮಾಡೋಣ ಅಂದ್ಬಿಟ್ರು. ಏನೂ ಇಲ್ಲ, ಕೊಡಲಿಲ್ಲ ಅವರು. ಸರಿ, ಬೇಜಾರಾಯ್ತು. ಅಲ್ಲಿಂದ ನಡ್ಕೊಂಡು ಬೆಂಗಳೂರು ದಾರಿ ಹಿಡಿದೆ. ಅಲ್ಲಿಂದ ರೋಡಲ್ಲಿ ಊಟನೂ ಇಲ್ಲ. ಮಧ್ಯಾಹ್ನ 12:30, 1 ಗಂಟೆ, 1:15 ಆಗೋಗಿದೆ. ಹಾಸನದಿಂದ ಬಂದಿದ್ದೀನಿ. ಹಾಸನದಲ್ಲಿ ಏನು ನಡೀತು, ಕಳ್ತನ ಹೆಂಗಾಯಿತು, ಆ ಮನುಷ್ಯ ಎಳೆನೀರು ವ್ಯಾಪಾರ ಮಾಡೋನು ಹೆಂಗೆ ಸಹಾಯ ಮಾಡ್ದಂಥ ಭಾಗ 24ರಲ್ಲಿ ನೋಡಿ. ಅದಾದಮೇಲೆ ಇದು ಸ್ಟೋರಿ ಹೇಳ್ತಾಯಿದ್ದೀನಿ. ಈಗ ಇದು 25 ಭಾಗ ಇಲ್ಲಿಂದ ಮುಂದಕ್ಕೆ. ಆಮೇಲೆ ಅಲ್ಲಿಂದ ನಡ್ಕೊಂಡು ಬಂದೆ. ಅಲ್ಲಿ ಯಾವುದೋ ಒಂದು ಲೆಫ್ಟ್ ಸೈಡಲ್ಲಿ ಒಂದು ಹೊಲ, ಅಲ್ಲಿ ಆತ್ಮಹತ್ಯೆ ಮಾಡ್ಕೊಬಿಡೋಣ. ನನ್ನ ಹತ್ರ ಕಿಸಾನ್ ಜಾಮ್ ಇತ್ತು, ಅರ್ಧ kg. 2 ವಿಷದ ಪಾಕೆಟ್ ಇದೆ. ಅಲ್ಲೊಂದು ಹೊಲ, ಹುಣಸೆ ಮರ ಕೆಳಗೆ ಹೋಗಿ ಕೂತ್ಕೊಂಡೆ ನೆರಳಲ್ಲಿ. ಅಲ್ಲಿ ವಿಷಾನ ಮಿಕ್ಸ್ ಮಾಡಿ ಜಾಮ್ನಲ್ಲಿ, ಕಿಸಾನ್ ಜಾಮ್ನಲ್ಲಿ ವಿಷಾನ ಮಿಕ್ಸ್ ಮಾಡಿ ತಿಂದುಬಿಟ್ರೆ ಸತ್ವಾಗ್ಬೋದು, ಯಾರೂ ನೋಡಲ್ಲ, ಇಲ್ಲಿ ಯಾರೂ ಓಡಾಡ್ತಾ ಇಲ್ಲ ಜನ ಅಂದ್ಕೊಂಡು ಬಿಚ್ಚಿದೆ ಪಾಕೆಟ್ಗಳು. ವಿಷದ ಪಾಕೆಟ್ ಈಚೆ ಬ್ಯಾಗಿಂದ, ಜಾಮ್ನು ಈಚೆ. ಇನ್ನೇನು ತಿನ್ನಬೇಕು, ಪಾಕೆಟ್ಟು ಹೊಡಿಬೇಕು, ಪಾಕೆಟ್ ಹರಿಬೇಕು. ಯಾರೋ ಇಬ್ಬರು ಹೆಂಗಸರು ತಲೆ ಮೇಲೆ ಸೌದೆ ಇಟ್ಕೊಂಡು ಬಂದರು. ನೇರವಾಗಿ ಇಲ್ಲೇ ಬಂದರು, ನನ್ನ ಹತ್ರ ಬಂದು ನೋಡಿದ್ರು. ನನಗೆ ಭಯ ಹತ್ಕೊಬಿಡ್ತು. ಅವ್ರು ಕೇಳಿದ್ರು, ಯಾವರು ಇಲ್ಲಾಕಿದೆಯಾ ಕೂತ್ಕೊಂಡು, ಏನು ಕತೆ ನಿಂತು ಅಂದರು. ನಾನು ಅವ್ರಿಗೇನು ಹೇಳಿಲ್ಲ, ಏನಿಲ್ಲ, ಹಿಂಗೆ ಬಸ್ಸಿಗೆ ಬಂದಿದ್ದೀನಿ, ಬಸ್ ಸ್ಟಾಪ್ ಎಲ್ಲಿದೆ ಅಂತ ಕೇಳಿಬಿಟ್ಟೆ. ಸುಮ್ಮನೆ ಸುಳ್ಳು ಹೇಳ್ಬಿಟ್ಟೆ. ಅವ್ರು ಹೇಳಿದ್ರು, ನೋಡಿ ಅಲ್ಲಿದೆ ಬಸ್ ಸ್ಟಾಪು, ಅಲ್ಲಿಗೆ ಬರುತ್ತೆ ಬಸ್, ಹೋಗಿ ಅಂದರು. ಹಂಗೆ ಸುಳ್ಳು ಹೇಳಿ ಅಲ್ಲಿಂದ ಎದ್ದು ಬಂದುಬಿಟ್ಟೆ. ಅಲ್ಲೇ ವಿಷ ತಗೊಳಕ್ಕಾಗಲಿಲ್ಲ. ಪಾಕೆಟ್ ಅರಿಲಿಕ್ಕೆ ಆಗಲಿಲ್ಲ. ವಿಷದ ಪಾಕೆಟ್ 2 ಇದೆ, ಅರಿಲಿಕ್ಕೆ ಆಗಿಲ್ಲ. ಇದೇ ಥರ ಧರ್ಮಸ್ಥಳದಲ್ಲೂ ಆಗಲಿಲ್ಲ. ಅಲ್ಲಿ ಟ್ರೈ ಮಾಡಿದ್ದೆ, ಆಗಲಿಲ್ಲ. ಇಲ್ಲೇ ಆಗಲಿಲ್ಲ. ಮತ್ತೆ ನಡ್ಕೊಂಡು ಹೋದೆ ಬೆಂಗಳೂರು ಕಡೆ. 1-2-3 ಕಿಲೋಮೀಟ್ರ್ ನಡೆದೆ. ಆಮೇಲೆ ಅಲ್ಲಿ ಇನ್ನೇನು ತಿನ್ನೋಣ ಆ ಕಡೆ ನೋಡಿದೆ. ಅಷ್ಟೊತ್ತಿಗೆ ನನ್ನ ಜೊತೆಗೆ ಒಬ್ಬ ಸೇರಿಕೊಂಡ. ಅವನ ಹೆಸರು ಶಿವಪ್ಪ ಅಂತ. ಶಿವಪ್ಪ ಕೇಳಿದೆ. ಆತನೂ ನಡ್ಕೊಂಡು ಬರ್ತಿದ್ದ, ನಾನು ನಡ್ಕೊಂಡು ಹೋಗ್ತಿದ್ದೆ. ನನ್ನ ಹಿಂದ್ಗಡೆ ಆತನೂ ಬರ್ತಿದ್ದ. ಆಮೇಲೆ ನನ್ನನ್ನು ಮಾತಾಡಿಸ್ದ, ಯಾವರು ಏನು ಅಂದ. ಹಿಂಗೆ ಕೋಲಾರ ಅಂದೆ, ಬೆಂಗಳೂರಲ್ಲಿ ಇರೋದು ಅಂದೆ. ಯಾಕೆ ನಡ್ಕೊಂಡು ಹೋಗ್ತಾ ಇದೀಯ ಅಂದ. ಬಸ್ ಫೇರ್ ಇಲ್ಲ ಅಂದೆ. ಆಗ ಆ ಮನುಷ್ಯ ಹೇಳ್ದೆ, ಅಯ್ಯೋ ನನಗೂ ಬಸ್ ಫೇರ್ ಇಲ್ಲ, ನಂದು ಶಿವಮೊಗ್ಗ. ಇಲ್ಲಿ ಈ ಒಂದು ಚನ್ನಪಟ್ಟಣದಲ್ಲಿ ಯಾರೋ ಒಬ್ಬರು ಇದ್ದರು ನಮ್ಮವರು, ಲೈನ್ ಮ್ಯಾನ್ ಅಂದರೆ KIB ಆಫೀಸರ್, ಕ್ವಾರ್ಟರ್ಸಲ್ಲಿದ್ದರು. ನಾನು ಈಗ ಅವ್ರು ನೋಡೋಕ್ಕಂತ ಬಂದೆ. ಆ ಮನುಷ್ಯ ಇಲ್ಲಿಲ್ಲ, ಖಾಲಿ ಮಾಡ್ಕೊಂಡು ಹೊರಟೋಗಿದ್ದಾನೆ, ಎಲ್ಲೋ ಬೇರೆ ಕಡೆ ಟ್ರಾನ್ಸ್ಫರ್ ಆಗಿ ಹೊರಟೋಗಿದ್ದಾನೆ. ಬಸ್ ಚಾರ್ಜ್ ಇಲ್ಲ ನನಗೂ, ಅದಕ್ಕೆ ನಡ್ಕೊಂಡು ಹೋಗ್ತಾಯಿದ್ದೀನಿ ಅಂತ ಹೇಳ್ದೆ. ಎಲ್ಲಿವರೆಗೂ ನಡ್ಕೊಂಡು ಹೋಗ್ತೀಯ ಅಂದೆ. ಹೋಗ್ತಾ ಇರೋದು, ಭಗವಂತ ಎಲ್ಲಿವರೆಗೂ ದಾರಿ ತೋರಿಸ್ತಾನೆ ಅಲ್ಲಿವರೆಗೂ. ಆಮೇಲೆ ಸರಿ ನಾನು ನಡ್ಕೊಂಡು ಹೋಗ್ತೇನೆ. ಆಮೇಲೆ ಒಂದು ಕಡೆ ಅಡಿಕೆ ತೋಟ, ಬಾಳೆ ತೋಟ, ಅಲ್ಲಿ ಪಂಪ್ ಸೆಟ್ ಹೌಸ್, ನೀರು ಬರ್ತಾಯಿತ್ತು. ಅಲ್ಲಿ ಕೂತ್ಕೊಂಡ್ವಿ, ನೀರು ಬರ್ತಾಯಿದೆ ಪೈಪಲ್ಲಿ. ನನ್ನ ಹತ್ರ ಜಾಮ್ ಇತ್ತು, ತಿಂತೀಯಾ ಅಂದೆ. ಅಲ್ಲೊಂದು ಎಲೆ ಕಿತ್ಕೊಂಡೆ, ಸಣ್ಣ ಎಲೆ. ಆ ಎಲೆನಲ್ಲಿ ಒಂದಷ್ಟು ಜಾಮ್ ಹಾಕಿ ಆತನ ಕೊಟ್ಟೆ. ಆತನ ತಿಂದ. ನಾನು ಸ್ವಲ್ಪ ತಿಂದೆ ಜಾಮ್ನ. ಬ್ಯಾಗಲ್ಲಿ ವಿಷದ ಪ್ಯಾಕೆಟ್ಗಳಿದೆ 2. ಅದು ತಿನ್ಬಿಟ್ಟು ಮತ್ತೆ ಮುಚ್ಚಳ ಹಾಕಿ ಅಲ್ಲಿಂದ ನಡ್ಕೊಂಡು ಬಂದರೆ ಸ್ವಲ್ಪ ದಿನ. ನನಗೆ ಸುಸ್ತಾಗಾಯಿತು. ನನ್ನ ಹತ್ರ ₹1 1.25 ಹಣ ಇತ್ತು. ಅದು ಹಾಸನದಲ್ಲಿ ಆ ಮನುಷ್ಯ ಕೊಟ್ಟಿದ್ದ. ನಾನು ಹೇಳಿದೆ, ನನ್ನಿಂದ ಆಗ್ತಾಯಿಲ್ಲ ನಡಕ್ಕೆ, ಸುಸ್ತಾಗ್ತದೆ ಶಿವಪ್ಪ, ಯಾವುದಾದ್ರೂ ಟಂಪ ಇಟ್ಕೊಂಡು ನಾನು ಸ್ವಲ್ಪ ದೂರ ಹೋಗ್ತೀನಿ, ನನ್ನ ಹತ್ರ ಸ್ವಲ್ಪ ಹಣ ಇದೆ ಅಂದೆ. ಆತನೂ ಹೇಳ್ದೆ, ಪರವಾಗಿಲ್ಲ, ನೀನು ನಡ್ಕೊಂಡು ಹೋಗು, ಆ ಟಂಪನಲ್ಲಿ ಹೋಗು, ಸ್ವಲ್ಪ ದೂರ, ಪಾಪ ನೀನು ಹುಡುಗ ಅಂತ ಹೇಳ್ದೆ. ಆಮೇಲೆ ಟಂಪ ಬಂತು. ಒಂದು ಜನ ಇದ್ದರು, ಹೆಂಗಸರು, ಗಂಡಸರು, ಮಕ್ಕಳು ಅಂತ. ಅದರಲ್ಲಿ ಹತ್ತದೆ. ಅವನಿಗೆ ಕೊಟ್ಟೆ. ₹1.25 ಇತ್ತು ಅಷ್ಟೇ. ಅವನು ಹಿರೇಶಿವ ಹತ್ರ ಬಂದು ಇಳಿಸ್ದ. ಹಿರೇಶಿವ ಅಂತ ಬರುತ್ತೆ, ಶ್ರವಣಬೆಳಗೊಳ ಕ್ರಾಸ್. ಅದು ಬೆಂಗಳೂರು ಹಾಸನ ಶ್ರವಣಬೆಳಗೊಳ ಕ್ರಾಸ್. ಅದು ಹಿರೇಶಿವ ಅಂದ್ಬಿಟ್ಟು, ಹಿರೇಶಿವ ಕ್ರಾಸ್ ಅಂತಾರೆ. ಅಲ್ಲಿ ಇಳ್ಕೊಂಡೆ. ಇನ್ನು ನನ್ನ ಹತ್ರ ₹1 ಇಲ್ಲ, ಏನು ಮಾಡೋದು. ಅಲ್ಲಿ ಹಂಗೆ ಕೂತ್ಕೊಂಡಿದ್ದೆ, ಯಾರನ್ನ ಕೇಳೋಣ ಅಂದ್ಬಿಟ್ಟು. ಒಬ್ಬ ಹುಡುಗ ಇದ್ದ. ಅಷ್ಟೊತ್ತಿಗೆ ಎಷ್ಟಾಗಿದೆ ಟೈಮ್ ಅಂದರೆ
ಸಂಜೆ 6 ಗಂಟೆ ಆಗಿಬಿಟ್ಟಿದೆ. 5:15 ಆಗೋಗಿದೆ ಸಂಜೆ. 5:30 ಆಗೋಗಿದೆ ಸಂಜೆ. ಊಟ ಇಲ್ಲ. ಬೆಳಗ್ಗೆ ತಿಂಡಿ ಒಂಚೂರು ಆ ಮನುಷ್ಯ ಕೊಟ್ಟಿದ್ದ ಹಾಸನದಲ್ಲಿ ಎಳೆನೀರು ಮಾರ್ತಾರಲ್ಲ ಆ ಮನುಷ್ಯ, ಆ ಚಿತ್ರಾನ್ನ ಏನೋ ಒಂಚೂರು ಕೊಟ್ಟಿದ್ದ, ಅದು ತಿಂದಿದ್ದೆ. ಆಮೇಲೆ ಏನು ಮಾಡೋದು, ಊಟ ಇಲ್ಲ. ಅವಾಗ ತಿಂದಿರೋದು 5:30 ಆಗಿದೆ. ಏನು ಮಾಡೋದು, ನನ್ನ ಹತ್ರ ದುಡ್ಡಿಲ್ಲ. ಸರಿ, ಬಸ್ ಸ್ಟ್ಯಾಂಡಲ್ಲಿ ನಿಂತ್ಕೊಂಡಿದ್ದೆ. ಅಲ್ಲೊಬ್ಬ ಹುಡುಗ ಇದ್ದ, ಬಸ್ಸಿಗೆ ಕಾಯ್ತಿದ್ದ. ನಾನು ಹೇಳಿದೆ ಎಲ್ಗಪ್ಪ ಹೋಗೋದು ಅಂದೆ. ಬೆಂಗಳೂರು ಅಂದ ತಕ್ಷಣ ನನಗೆ ಎಲ್ಲಿಲ್ಲದ ಎನರ್ಜಿ ಬಂದುಬಿಡ್ತು. ಆ ಹುಡುಗನಿಗೆ ಕೇಳಿಕೊಂಡೆ. ಅವನು ನನಗಿಂತ ವಯಸ್ಸಿನಲ್ಲೇ ಒಂದು 5-6 ವರ್ಷ ಚಿಕ್ಕವನೇ. ಒಂದು 16 ವರ್ಷ ಅವನಿಗಿರ್ಬೋದು. 16-17 ವರ್ಷ ಆಗಿದೆ ಅವನಿಗೆ. ನನಗೆ ಒಂದು 21 ವರ್ಷ ಆಗಿದೆ. ಅವನಿಗೆ ಹೇಳಿದೆ, ನೋಡಪ್ಪ ಎಲ್ಲಿಗೆ ಹೋಗೋದು ಅಂದೆ. ನಾನು ಬೆಂಗಳೂರು ಹೋಗ್ತಾಯಿದ್ದೀನಿ ಅಂದೆ. ಒಂದು ಕೆಲಸ ಮಾಡ್ಕಡೆಯ, ನನ್ನ ಹತ್ರ ಬಸ್ ಚಾರ್ಜ್ ಇಲ್ಲ, ನಂದು ಬಸ್ ಚಾರ್ಜ್ ತಗೋ, ನೀನು ಬೆಂಗಳೂರಿಗೆ ಬಾ, ನಾನು ನಿನಗೆ ನಂದು ಮನೆಯ ರೂಮ್ ಇದೆ ಬೆಂಗಳೂರಲ್ಲಿ, ಸಿಂಗಾನಪಾಳ್ಯದಲ್ಲಿದೆ. ಸಿಂಗಾನಪಾಳ್ಯದಲ್ಲಿ ನನ್ನ ರೂಮ್ ಇದೆ, ಅಲ್ಲಿ ನಿನಗೆ ನೀನು ಬಸ್ ಚಾರ್ಜ್ ನಿನಗೆ ವಾಪಸ್ ಕೊಡ್ತೀನಿ ಅಂತ ಹೇಳಿದೆ ಅವನಿಗೆ. ಅವನು ಹೇಳ್ತಾನೆ, ಇಲ್ಲ ಆಗಲ್ಲ, ನಮ್ಮ ಅಜ್ಜಿ ಹೇಳಿದ್ದಾರೆ, ಯಾರನ್ನೂ ನಂಬೇಡ, ಯಾರು ಏನೇ ಹೇಳಿದ್ರು ಕೇಳಿಸ್ಕೋಬೇಡ, ಬೆಂಗಳೂರಲ್ಲಿ ಬರೀ ಮೋಸ ಮಾಡ್ತಾರೆ, ಚೀಟಿಂಗ್ ಮಾಡ್ತಾರೆ, ನಿನ್ನ ಹತ್ರ ಲಾಸ್ಟ್ಗೆ ಎಲ್ಲ ಇರೋದು ಕಿತ್ಕೊಬಿಡ್ತಾರೆ, ಆ ಮಾತು ಈ ಮಾತು ಹೇಳಿ ನಿನಗೆ ಮಂಕಬೂದಿ ಎರಚಿಬಿಡ್ತಾರೆ, ನಿನಗೆ ಮಾತುಗಳಲ್ಲಿ ಮಂಕಬೂದಿ ಎರಚಿಬಿಡ್ತಾರೆ, ನಿನಗೆ ಮಾತುಗಳಲ್ಲೇ ಮಂಕಬೂದಿ ಎರಚಿಬಿಟ್ಟು ನಿನ್ನ ಹತ್ರ ಇರೋದೆಲ್ಲ ಕಿತ್ಕೊಬಿಡ್ತಾರೆ. ಬೆಂಗಳೂರಲ್ಲಿ ಬರೀ ಕಳ್ಳರೆ, ವಂಚನೆ ಮಾಡವ್ರೆ, ಪಿಕ್ ಪಾಕೆಟ್ ಮಾಡವ್ರೆ ಇರೋದು, ಲಾಸ್ಟಿಗೆ ಕೊಲೆನೂ ಮಾಡಿಬಿಡ್ತಾರೆ, ಸಾಯಿಸ್ಬಿಡ್ತಾರೆ ಅಂತ ಅವ್ರ ಅಜ್ಜಿ ಹೇಳಿದಾರಂತೆ. ಆ ರೀತಿ ಅವ್ನು ನನಗೆ ಹೇಳ್ತಾನೆ, ಭಯ ಪಡ್ತಾನೆ. ನನ್ನ ಹತ್ರ ಹೋದ್ರೆ ಅಲ್ಲಿಗೆ ಓಡೋಗ್ತಾನೆ, ಅಲ್ಲಿಗೆ ಅವನ ಹತ್ರ ಹೋದ್ರೆ ಇನ್ನೊಂದು ಕಡೆ ಓಡೋಗ್ತಾನೆ. ಆ ರೀತಿ ಮಾಡಿಬಿಟ್ಟ ಇಡೀ ಬಸ್ ಸ್ಟ್ಯಾಂಡಲ್ಲ ಅವ್ನು ನನಗೆ. ನಾನು ಅವನ ಹಿಂದಿಂದ ಹೋಗೋದು, ಇರೋದೇ ಒಬ್ಬ ನನಗೆ ಸಿಗ್ಬಿಟ್ಟಿದ್ದಾನೆ, ಏನೋ ಒಂದು ಮಾಡ್ತಾನೆ ಅಂತ. ನನಗೆ ಅಷ್ಟು ಎಮೋಷ್ನಲ್ ಆಗಿದ್ದೀನಿ. ಯಾರಾದರೂ ಒಬ್ಬರು ಕಾಪಾಡ್ಬಿಟ್ರೆ ಸಾಕು, ಬೆಂಗಳೂರವರೆಗೂ ನಾನು ತಗೊಂಡೋಗ್ಬಿಟ್ರೆ ಸಾಕು ಅಂತ. ಆ ಥರ ಪರಿಸ್ಥಿತಿ. ಇವಾಗ ಆತ್ಮಹತ್ಯೆ ಮಾಡ್ಕೊಳ್ಳೋ ವಿಚಾರ ಬಿಟ್ಬಿಟ್ಟಿದ್ದೀನಿ. ಈಗ ಏನಿದ್ರು ಬೆಂಗಳೂರು ಸೇರ್ಕೊಳ್ಳೋಣ ಅನ್ನೋ ಆಲೋಚನೆ ನನ್ನಲ್ಲಿದೆ. ಟೈಮ್ ಬೇರೆ ಆಗಿದೆ, ಎಲ್ಲಿ ಮಲ್ಕೊಳ್ಳೋದು, ಎಲ್ಲಿ ಉಳ್ಕೊಳ್ಳೋದು, ಇದು ಪರಿಸ್ಥಿತಿ. ಆದರೂ ನನ್ನ ಹತ್ರ ಒಂದು ಕಂಬಳಿ ಇದೆ, ಬೆಡ್ಶೀಟ್ ಇದೆ, ಒಂದೇ ಒಂದು ಜೊತೆ ಬಟ್ಟೆ ಇದೆ. ಏನು ಮಾಡೋದು. ಇವನು ನಮ್ಮನು ಲಾಸ್ಟ್ ಹುಡುಗ. ಆಮೇಲೆ ಅವನು ಯಾವುದೋ ಒಂದು ಬಸ್ ಬಂತು, ಅದು ಹತ್ತಿ ಅವನು ಹೋಗ್ಬಿಟ್ಟ. ಅವನ ಹತ್ರ ಸುಮಾರು 1 ಅವರ್ ಕಷ್ಟಪಟ್ಟಿದ್ದೀನಿ, ಸುಮಾರು 6:30 ಆಗೋಯ್ತು. ಲಾಸ್ಟ್ಗೆ ಅವನು ಕೈ ಕೊಟ್ಟ. ತುಂಬ ಬೇಜಾರಾಯಿತು ನನಗೆ, ತುಂಬ ನೋವಾಯಿತು. ಯಾಕಂದರೆ ಕೈಗೆ ಬಂದ ತುತ್ತು ಬಾಯಿಗೆ ಬರಲಿಲ್ವಲ್ಲ ಅಂತ. ಆ ಥರ ಪರಿಸ್ಥಿತಿ ಆಯಿತು. ಆಮೇಲೆ 6 ಗಂಟೆ ಆಯಿತು. ಒಬ್ಬ ಮನುಷ್ಯ ಏನು ಮಾಡ್ದ, ಒಂದು ಸ್ಟವ್ವು, ಒಂದು ಕಡಾಯಿ ತಗೊಂಡು ಬಂದು ಅಲ್ಲಿಟ್ಟ, ಬಸ್ ಸ್ಟ್ಯಾಂಡಲ್ಲಿ, ಸರ್ಕಲಲ್ಲಿ, ರೋಡ್ ಸೈಡಲ್ಲಿ. ವೀಕ್ಷಕರೇ, ಭಕ್ತರ ಅಭಿಮಾನಿಗಳೇ, ಇಲ್ಲಿಂದ ಮುಂದಕ್ಕೆ ಯೋಗಿ ಜೀವನ ಸತ್ಯ ಕಥೆ ಏನಾಯಿತು ಅಂತ ನೋಡೋಣ. ಮುಂದಿನ ಭಾಗ ಯೋಗಿ ಜೀವನ ಸತ್ಯ ಕಥೆ 26 ಇರುತ್ತೆ. ಮುಂದಿನ ಭಾಗ ಅದನ್ನು ನೋಡಿ. ಆಮೇಲೆ ಯಾವ ರೀತಿ ನಾನು ಅಲ್ಲಿ ಪರದಾಡದೆ ಎಷ್ಟು ಅವಸ್ಥೆಗಳು ಪಟ್ಟೆ, ಮತ್ತು ನಮ್ಮ ಹಳ್ಳಿ ಸೇರ್ಕೊಳ್ಳೋಕ್ಕೆ ಎಷ್ಟೆಲ್ಲ ಕಷ್ಟ ಆಯಿತು. ಲಾಸ್ಟ್ಗೆ ರಾತ್ರಿ 1:30 ಆಯಿತು. ಆಮೇಲೆ ಎಲ್ಲೋ ಒಂದು ಕಡೆ ಸೇರಿಕೊಂಡೆ. ಯಾವುದೋ ಲಾರಿ ಬಂತು, ಯಾರೋ ಡ್ರೈವರ್ ನನಗೆ ಸ್ವಲ್ಪ ಹೆಲ್ಪ್ ಮಾಡ್ದ, ಅಲ್ಲಿ ಬೋಂಡಾ ಬಜ್ಜವನು ಸ್ವಲ್ಪ ಹೆಲ್ಪ್ ಮಾಡ್ದ. ಹೀಗೆ ಏನೇನೋ ಅವಸ್ಥೆಗಳಾಗಿ ಭಗವಂತ ಲಾಸ್ಟ್ಗೂ ಗುರುದೈವ ನಮ್ಮ ಹಳ್ಳಿ ಸೇರಿಸ್ತಾ. ಮಾರನೇ ದಿನ ರಾತ್ರಿ ಎಲ್ಲ ಪರದಾಟ, ಜರ್ನಿ, ಏನೆಲ್ಲ ಕಷ್ಟ ಆಯಿತು. ಇದು ಮುಂದಿನ ಭಾಗದಲ್ಲಿ ತಪ್ಪದೆ ನೋಡಿ. ಯಾವ ಕಾರಣಕ್ಕೂ ನೀವು ಆತ್ಮಹತ್ಯೆ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಪಡಬೇಡಿ. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ನಾನು ಕೇಳ್ಕೊಳ್ಳೋದಿಷ್ಟ, ಮುಂದಿನ ಭಾಗ ತಪ್ಪದೇ ನೋಡಿ. ನಿಮ್ಗೆ ಒಳ್ಳೆಯದಾಗಲಿ. ಈ ಭಾಗ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಯಾಕಂದರೆ ಈ ಭಾಗ ದೊಡ್ಡದಾಯ್ತು, ಇಲ್ಲಿ ಮುಗಿಸ್ತಾ ಇದ್ದೀನಿ. ಒಂದು ಲೈಕ್ ಮಾಡಿ. ನಿಮ್ಮ ಪ್ರೋತ್ಸಾಹ ಇದ್ದರೆ ಯೋಗಿ ಜೀವನ ಸತ್ಯ ಕಥೆ ಭಾಗಗಳು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ.